ಬೆಂಗಳೂರಿನಲ್ಲಿ ಡಿ ಗ್ಯಾಂಗ್ ರೀತಿಯಲ್ಲಿ ಹಲ್ಲೆ ಕೇಸ್ ನ್ಯೂಸ್ 18 ವರದಿ ಬೆನ್ನಲ್ಲೇ ಎಚ್ಚೆತ್ತಿರುವಂತದ್ದು ಪೊಲೀಸರು ಆರೋಪಿಗಳ ಜಾಮೀನು ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಯಾಕೆಂದ್ರೆ ಈ ಒಂದು ಪ್ರಕರಣವನ್ನ ಹಳ್ಳ ಇಡಿಸುವಂತ ಪ್ರಯತ್ನವನ್ನ ಮಾಡಿತ್ತ ಖಾಕಿ ಪಡೆ ಅನ್ನುವಂತ ಅನುಮಾನಗಳಿತ್ತು. ಬಿಕಾಸ್ ಈ ಒಂದು ಪ್ರಕರಣ ಗೊತ್ತಾಗ್ತಿದ್ದ ಹಾಗೆ ಆ ಪ್ರಕರಣ ನಡೆದ ನೆಕ್ಸ್ಟ್ ಡೇನೆ ಪೊಲೀಸರಿಗೆ ಕಂಪ್ಲೇಂಟ್ ಆಗಿದೆ. ಆ ವಿಡಿಯೋಗಳು ಕೂಡ ಸಿಕ್ಕಿದೆ. ಆದ್ರೆ ವೀಕ್ ಸೆಕ್ಷನ್ಗಳನ್ನ ಹಾಕಿ ಈ ಒಂದು ಪ್ರಕರಣವನ್ನ ಹಳ್ಳ ಇಡಿಸುವಂತ ಪ್ರಯತ್ನ ಮಾಡಲಾಗಿತ್ತು ಅನ್ನುವಂತ ಆರೋಪ ಕೇಳಿ ಬರ್ತಾ ಇತ್ತು. ಅದ್ರ ಬಗ್ಗೆ ಬೆಳಗ್ಗೆಯಿಂದ ಸುದ್ದಿಯನ್ನ ಮಾಡ್ತಾ ಇದ್ವಿ. ಈಗ ಜಾಮೀನು ರದ್ದು ಕೋರಿ ಅರ್ಜಿಯನ್ನ ಹಾಕಲಾಗಿದೆ. ಆರೋಪಿಗಳ ಜಾಮೀನು ರದ್ದು ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಆಕ್ಷೇಪಣೆ ಸಲ್ಲಿಸ್ತಾರಲ್ವಾ, ಈಗ ತನಿಖೆ ಆಗ್ಬೇಕಾದ್ರೆ. ಆದ್ರೆ ಇಲ್ಲಿ ಪೊಲೀಸರು ಮಾತ್ರ ಯಾವುದೇ ಆಕ್ಷೇಪಣೆ ಸಲ್ಲಿಸಿರ್ಲಿಲ್ಲ ಆರೋಪಿಗಳ ಬೇಲ್ಗೆ. ಸೊ ಹೀಗಾಗಿ ನಾವು ಸುದ್ದಿಯನ್ನ ಪ್ರಸಾರ ಮಾಡಿದ ಬಳಿಕ ಆಕ್ಷೇಪಣೆಯನ್ನ ಸಲ್ಲಿಸಲಾಗಿದೆ. ಗಂಭೀರ ಪ್ರಕರಣದಲ್ಲಿ ಪೊಲೀಸ್ ವೈಫಲ್ಯವನ್ನ ಪ್ರಶ್ನೆ ಮಾಡಿದ್ವಿ. ಬೆಳಗ್ಗೆ ಅಷ್ಟೇ ಈ ಸುದ್ದಿಯನ್ನ ಬಿತ್ತರಿಸುವಂತ ಸಂದರ್ಭದಲ್ಲಿ ನ್ಯೂಸ್ 18 ವರದಿಯ ಬೆನ್ನಲ್ಲೇ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಆರೋಪಿಗಳ ಜಾಮೀನು ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಸಲಾಗಿದೆ. ನ್ಯೂಸ್ 18ನಲ್ಲಿ ವರದಿ ಪ್ರಸಾರ ಆದ ಬಳಿಕ ಅರ್ಜಿ ಹಾಕಲಾಗಿದೆ. ಇನ್ನು ಕುಶಾಲ್ ಎಂಬಾತನ ಮೇಲೆ ಮಾರಣಾಂತಿಕ ಹಲ್ಲೆ ಆಗಿತ್ತು. ಬೆದರಿಕೆ ಹಲ್ಲೆ ಕೇಸನ್ನ ಹಾಕಿ ಕೈ ತೊಳೆದುಕೊಂಡಿದ್ರು ಪೊಲೀಸರು. ಪೊಲೀಸರ ಕ್ರಮಕ್ಕೆ ಪ್ರಶ್ನೆಯನ್ನ ಮಾಡಲಾಗಿತ್ತು. ಬೇಲ್ ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಮಾಜಿ ಪ್ರೇಯಸಿಗೆ ಅಶ್ಲೀಲ ವಿಡಿಯೋ ಕಳಿಸಿದ್ದಾನೆ ಅಂತ ಕುಶಾಲ್ ಎಂಬಾತನನ್ನ ಕಿಡ್ನಾಪ್ ಮಾಡಿ 4-5 ಯುವಕರು ಬಟ್ಟೆ ಬಿಚ್ಚಿಸಿ ಮರ್ಮಾಂಗಕ್ಕೆ ಒದ್ದು ಚಿತ್ರಹಿಂಸೆಯನ್ನ ಕೊಟ್ಟಿದ್ರು. ಆ ವಿಡಿಯೋ ಭಾರಿ ವೈರಲ್ ಕೂಡ ಆಗಿತ್ತು. ಆದರೆ ವೀಕ್ ಸೆಕ್ಷನ್ಗಳನ್ನು ಹಾಕಿ ಆ ಒಂದು ಪ್ರಕರಣವನ್ನೇ ಮುಚ್ಚಿ ಹಾಕುವಂತ ಪ್ರಯತ್ನ ಮಾಡಲಾಗಿತ್ತು. ಇನ್ನು ಸೋಲದೇವನಹಳ್ಳಿಯಲ್ಲಿ ನಡೆದಂತ ಹಲ್ಲೆ ಪ್ರಕರಣದ ಸಂಬಂಧ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಒಟ್ಟು 11 ಜನರ ಪೈಕಿ 8 ಮಂದಿಯನ್ನ ಅರೆಸ್ಟ್ ಮಾಡಲಾಗಿದೆ. ಕಂಡೀಷನ್ ಮೇಲೆ ಆರೋಪಿಗಳಿಗೆ ಮಧ್ಯಂತರ ಜಾಮೀನನ್ನ ನೀಡಲಾಗಿದೆ. ಇದು ಸೀರಿಯಸ್ ಅಫೆನ್ಸ್ ಆಗಿದೆ. ಕೋರ್ಟ್ಗೆ ಕೇಸ್ ಡೀಟೈಲ್ ನೀಡ್ತೇವೆ, ಹೆಚ್ಚಿನ ತನಿಖೆ ಮಾಡ್ತೇವೆ ಅಂತ ಸೀಮಂತ್ ಕುಮಾರ್ ಸಿಂಗ್ ಅವರು ಬೆಂಗಳೂರು ಪೊಲೀಸ್ ಕಮಿಷನರ್ ಹೇಳಿಕೆಯನ್ನು ಕೊಟ್ಟರು. ಈಗ ಇದರಲ್ಲಿ ಟೋಟಲ್ ಒಟ್ಟು 11 ಜನ ಆರೋಪಿಯವರಿದ್ದಾರೆ. ವಂಶಿ 11 ಜನ ಪೈಕಿ 8 ಜನ ಆ ದಿವಸ ಅರೆಸ್ಟ್ ಆಗಿ ಮತ್ತೆ ನಿನ್ನೆ ಒಬ್ಬ ಅರೆಸ್ಟ್ ಆಗಿದ್ದಾನೆ. ಇನ್ನೂ 2 ಅರೆಸ್ಟ್ ಆಗಬೇಕು. ಹೆಸರು ಗೊತ್ತಾಗಿದೆ ಎಲ್ಲದು. ಆ ದಿವಸ ಅವ್ರದ್ದು ಕೆಲವು ಕಂಡೀಷನ್ಸ್ ಮೇಲೆ ಬೇಲ್ ಅವ್ರಿಗೆ ಸಿಕ್ಕಿತ್ತು. ಆ ಏನು ಕಂಡೀಷನ್ ಇದೆ ಅದ್ರ ಬಗ್ಗೆ ನಾವು ವೆರಿಫೈ ಮಾಡಿದ್ದೀವಿ. ಅದರದ್ದು ಫ್ಯಾಕ್ಚುಯಲ್ ಏನು ಡೀಟೇಲ್ಸ್ ಇದೆ ನಾವು ಕೋರ್ಟ್ಗೆ ನಾವು ಕೋರ್ಟ್ಗೆ ಕೊಡ್ತೀವಿ. ಸದ್ಯಕ್ಕೆ ಇದು ಒಂದು ಸೀರಿಯಸ್ ಅಫೆನ್ಸ್ ಇದೆ. ಇದರ ಬಗ್ಗೆ ನಾವು ಯಾರಿಗೆ ಬಿಡಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ಇದರಲ್ಲಿ ಟೋಟಲ್ ಒಟ್ಟು 11 ಜನ ಆರೋಪಿಯವರಿದ್ದಾರೆ. ವಂಶಿ 11 ಜನ ಪೈಕಿ 8 ಜನ ಆ ದಿವಸ ಅರೆಸ್ಟ್ ಆಗಿ ಮತ್ತೆ ನಿನ್ನೆ ಒಬ್ಬ ಅರೆಸ್ಟ್ ಆಗಿದ್ದಾನೆ. ಇನ್ನೂ 2 ಅರೆಸ್ಟ್ ಆಗಬೇಕು. ಹೆಸರು ಗೊತ್ತಾಗಿದೆ ಎಲ್ಲದು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ನಾವು ಸುದ್ದಿ ಪ್ರಸಾರ ಮಾಡಿದ ಬಳಿಕ ಈಗ ಆಕ್ಷೇಪಣೆ ಅರ್ಜಿಯನ್ನು ಕೂಡ ಸಲ್ಲಿಸಲಾಗಿರುವಂಥದ್ದು ಜಾಮೀನು ರದ್ದು ಕೋರಿ. ಯಾವ ರೀತಿಯಾಗಿ ತನಿಖೆಯನ್ನ ಮಾಡಲಾಗ್ತದೆ, ಏನಾದರೂ ಮೇಲಧಿಕಾರಿಗಳಿಂದ ಅವರಿಗೆ ಖಡಕ್ ಸೂಚನೆ ಹೋಗಿದೆಯಾ ಹೇಗೆ ಅಂತ? ಎಸ್, ಖಂಡಿತವಾಗ್ಲೂ ಪೃಥ್ವಿ. ಯಾಕಂದ್ರೆ ಸೋಲ್ದೇವನಹಳ್ಳಿಯಲ್ಲಿ ನಡೆದಂತಹ ಆ ಒಂದು ಘಟನೆಯನ್ನ ನೋಡಿದ್ರೆ ರೇಣುಕಾ ಸ್ವಾಮಿ ಕೊಲೆಯನ್ನೇ ಮತ್ತೊಮ್ಮೆ ರಿವೀಲ್ ಮಾಡಿದಂತೆ ಅದು ಕಾಣ್ತಿರುವಂತದ್ದು. ಯಾಕಂದ್ರೆ ಆತನಿಗೂ ಕೂಡ ಅಷ್ಟೇ ಒಂದು ಹುಡುಗಿಗೆ ಮೆಸೇಜ್ ಮಾಡ್ದ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಒಂದು ಗ್ಯಾಂಗ್ ನಿಂದ ಆ ರೀತಿಯಂತ ಕ್ರೌರ್ಯವನ್ನ ನಡೆದಿರುವಂತದ್ದು. ಕಿಡ್ನಾಪ್ ಮಾಡ್ತಾರೆ, ಮಾರಣಾಂತಿಕ ಹೋಗಿ ಹಲ್ಲೆ ಮಾಡ್ತಾರೆ, ಆತನ ಬಟ್ಟೆಯನ್ನ ಬಿಚ್ಚಿ ನಗ್ನಗೊಳಿಸಿ ಆತನ ಮೇಲೆ ಅಟ್ಯಾಕ್ ಮಾಡ್ತಾರೆ. ಜೊತೆಗೆ ಆತನ ಮರ್ಮಾಂಗಕ್ಕೂ ಕೂಡ ಅಷ್ಟೇ ಒದ್ದು ಕ್ರೌರ್ಯವನ್ನ ಮೆರೀತಾರೆ. ಈ ಒಂದು ಸಂದರ್ಭದಲ್ಲಿ ರೇಣುಕಾ ಸ್ವಾಮಿಯ ಒಂದು ಘಟನೆಯ ಬಗ್ಗೆ ಕೂಡ ಅಷ್ಟೇ ಆರೋಪಿಗಳು ಮಾತನಾಡ್ಕೊಳ್ತಾರೆ. ನೀನೇ A1, ನೀನ್ A2, ನಾನು A3 ಅನ್ನುವ ನಿಟ್ಟಿನಲ್ಲಿ ಅವರು ಮಾತನಾಡ್ಕೊಳ್ತಾರೆ. ಎಲ್ಲೋ ಒಂದು ಕಡೆ ಇನ್ಸಿಡೆಂಟ್ ಆಗಿ ಆಲ್ಮೋಸ್ಟ್ 1 ತಿಂಗಳಾಯ್ತು. 1 ತಿಂಗಳಾದ್ರೂ ಕೂಡ ಅಷ್ಟೇ ಪೊಲೀಸರು ಇದರಲ್ಲಿ ಅಷ್ಟು ದೊಡ್ಡ ಮಟ್ಟದ ಇನ್ವೆಸ್ಟಿಗೇಷನ್ ಮಾಡಿಲ್ಲ ಅನ್ಸುತ್ತೆ. ಯಾಕಂದ್ರೆ ಈ ಪ್ರಕರಣ ದಾಖಲಾದಂತಹ ಬಳಿಕನೇ ಪೊಲೀಸರಿಗೆ ಆ ಒಂದು ಹಲ್ಲೆಗೊಳಗಾದಂತಹ ಯುವಕ ಕೊಟ್ಟಂತಹ ಸ್ಟೇಟ್ಮೆಂಟ್ ಅನ್ನು ಆಧಾರ ಮಾಡಿಕೊಂಡು ಒಂದಷ್ಟು ಜನರನ್ನ ಅರೆಸ್ಟ್ ಮಾಡ್ಕೊಳ್ತಾರೆ. 8 ಜನರನ್ನ ಅರೆಸ್ಟ್ ಮಾಡ್ಕೊಂಡಿದ್ದ ಅಂತ ಬಳಿಕ ಅವಳ ಮೊಬೈಲ್ ಅನ್ನ ಪರಿಶೀಲನೆ ಮಾಡ್ತಾರೆ. ಆ ಒಂದು ಟೈಮ್ನಲ್ಲಿ ವಿಡಿಯೋ ಸಿಗುತ್ತೆ. ಆ ವಿಡಿಯೋವನ್ನ ನೋಡಿದಂತ ಬಳಿಕವೂ ಕೂಡ ಅಷ್ಟೇ ಪೊಲೀಸರು ಯಾವುದೇ ರೀತಿಯಂತೆ ಆಕ್ಷನ್ ಮಾಡೋದಕ್ಕೆ ಮುಂದಾಗೋದಿಲ್ಲ. ಬದಲಾಗಿ ಎಲ್ಲವೂ ಕೂಡ ಅಷ್ಟೇ ಹಾಕಿರುವಂತಹ BNS ಅಡಿಯಲ್ಲಿ ಹಾಕಿರುವಂತಹ ಸೆಕ್ಷನ್ಗಳೆಲ್ಲವೂ ಕೂಡ ಅಷ್ಟೇ ಜಾಮೀನು ಸಿಗುವಂತ ಒಂದಷ್ಟು ಸೆಕ್ಷನ್ಗಳನ್ನು ಹಾಕಿದ್ರೆ ಹೊರತು ಇಲ್ಲಿ ಪ್ರಮುಖವಾಗಿ ಆರೋಪಿಗಳನ್ನ ಜೈಲಿಗೆ ಕಳಿಸುವಂತ ಉದ್ದೇಶ ಪೊಲೀಸರಿಗೆ ಇರಲಿಲ್ಲವಾ ಅನ್ನುವಂಥದ್ದು ಸಹಜವಾಗಿ ಮೂಡ್ತಿರುವಂತ ಒಂದು ಅನುಮಾನ. ಈ ಬಗ್ಗೆ ನ್ಯೂಸ್ 18 ಕೂಡ ಅಷ್ಟೇ
ವಿಸ್ತೃತವಾಗಿ ವರದಿಯನ್ನ ಪ್ರಸಾರ ಮಾಡಿತ್ತು. ಪೊಲೀಸರು ಎಲ್ಲೋ ಒಂದ್ ಕಡೆ ಹಳ್ಳ ಹಿಡಿಸುವಂತ ಒಂದು ಕೆಲಸಕ್ಕೆ ಮುಂದಾಗಿದಾರ. ಒಂದ್ ವೇಳೆ ಏನಾದ್ರೂ ಈ ವಿಡಿಯೋ ಸಿಕ್ಕಿಲ್ಲ ಅಂತಂದಿದ್ರೆ ಕಂಪ್ಲೀಟ್ ಆಗಿ ಕೇಸ್ ಹಳ್ಳ ಹಿಡಿತಿತ್ತ ಅಂತ ಹೇಳ್ಬಿಟ್ಟು ನ್ಯೂಸ್ 18 ಕೂಡ ಅಷ್ಟೇ ಬೆಳಗ್ಗೆಯಿಂದಲೂ ಕೂಡ ಅಷ್ಟೇ ಸುದ್ದಿಯನ್ನ ಪ್ರಸಾರ ಮಾಡಿತ್ತು. ಈಗ ನಗರ ಪೊಲೀಸ್ ಆಯುಕ್ತರಂತ ಸೀಮಂತ್ ಕುಮಾರ್ ಸಿಂಗ್ ಕೂಡ ಅಷ್ಟೇ ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಈ ಘಟನೆಯನ್ನ ಬಹಳ ಸೀರಿಯಸ್ ಆಗಿ ನಾವು ತಗೊಂಡಿದ್ದೀವಿ. 8 ಜನರನ್ನು ಈಗಾಗಲೇ ಬಂಧನ ಮಾಡಿದೆ, ಅವರು ಮಧ್ಯಂತರ ಜಾಮೀನನ್ನ ಪಡ್ಕೊಂಡಿದ್ದಾರೆ. ಈಗ ಈ ಒಂದು ಘಟನೆಯ ಒಂದು ಎಫೆಕ್ಟಿವ್ನೆಸ್ ಎಷ್ಟಿದೆ ಅನ್ನುವಂಥದ್ದು ಗೊತ್ತಾಗಿದೆ. ಸದ್ಯಕ್ಕೆ ಕೋರ್ಟ್ಗೆ ಆರೋಪಿಗಳಿಗೆ ಏನು ಜಾಮೀನು ಕೊಟ್ಟಿದೆ ಆ ಜಾಮೀನನ್ನ ರದ್ದು ಮಾಡಬೇಕು ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ಕೇಸ್ ಫೈಲ್ನ ಸಮೇತವಾಗಿ ಮನವಿ ಮಾಡ್ಕೊಳ್ತೀವಿ, ಜೊತೆಗೆ ಅರ್ಜಿಯನ್ನು ಕೂಡ ಹಾಕೊಳ್ತೀವಿ ಅಂತ ಹೇಳಿದ್ರೆ ಬಹುತೇಕ ಇವತ್ತು ಅರ್ಜಿ ಸಲ್ಲಿಕೆ ಕೂಡ ಆಗುತ್ತೆ. ಮಧ್ಯಾಹ್ನದ ಬಳಿಕ ಅರ್ಜಿ ಸಲ್ಲಿಕೆ ಆದಂತಹ ಬಳಿಕ ಆ 8 ಜನರ ಜಾಮೀನು ಕೂಡ ಅಷ್ಟೇ ರದ್ದಾಗುವಂತ ಸಾಧ್ಯತೆಗಳಿರುವಂತದ್ದು. ಯಾಕಂದ್ರೆ ಸೆಕ್ಷನ್ ಆಗ್ಲಿಕ್ಕೆ ಈ ಕೇಸ್ ಹಳ್ಳ ಹಿಡಿಲಿಕ್ಕೆ ಪ್ರಯತ್ನ ಅನ್ನುವಂಥದ್ದು ನೋಡ್ತಾ ಇದ್ವಲ್ಲ, ಏನ್ ಕಾರಣ? ಅವರೇನು ಆ ಹುಡುಗರೆಲ್ಲ ತುಂಬಾ ಇನ್ಫ್ಲೂಯೆನ್ಸ್ ಇದ್ದಂಥವ್ರ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ? ಮತ್ತೊಂದು ಕಡೆ ಇನ್ನೊಂದು ಪ್ರಶ್ನೆ ಹುಡ್ಕೊಳ್ಳೋದು ಅಂದ್ರೆ, ಈಗ ಆತ ಕೂಡ ಅಶ್ಲೀಲ ವಿಡಿಯೋ ಎಲ್ಲ ಕಳಿಸಿದ್ನಲ್ಲ, ಆತನ ಮೇಲೂ ಏನಾದರೂ ಕ್ರಮ ಆಗುತ್ತಾ? ಆತನ ವಿರುದ್ಧನೂ ಕೂಡ ಏನಾದರೂ ಪ್ರಕರಣವನ್ನ ದಾಖಲು ಮಾಡ್ಕೊಳ್ತಾರ? ಬಿಕಾಸ್ ಆತ ಮಾಡಿರುವಂಥದ್ದು ಏನು ಸಾಚಾ ಕೆಲಸ ಅಲ್ಲ. ಎಸ್, ಖಂಡಿತವಾಗ್ಲೂ ಪೃಥ್ವಿ. ಯಾಕಂದ್ರೆ ಇಲ್ಲಿ ಹಲ್ಲೆಗೊಳಗಾದಂತ ಯುವಕರು ಕೂಡ ಅಷ್ಟೇ ಅಶ್ಲೀಲವಾದಂತ ವಿಡಿಯೋಗಳನ್ನ ಆ ಒಂದು ಬಾಲಕಿಗೆ ಕಳಿಸಿದ್ದ ಅನ್ನುವಂಥದ್ದು ಈಗಾಗಲೇ ಇರುವಂತ ಒಂದು ಆರೋಪ. ಆದ್ರೆ ಇದುವರೆಗೂ ಕೂಡ ಅಷ್ಟೇ ಆ ಬಾಲಕಿನೂ ಕೂಡ ಅಷ್ಟೇ ಹೋಗಿ ಪೊಲೀಸ್ ಸ್ಟೇಷನ್ ಒಂದು ದೂರನ್ನ ಕೊಡಬಹುದಾಗಿತ್ತು. ಆಕೆ ಅದನ್ನ ಮಾಡಿರ್ಲಿಲ್ಲ. ಯಾಕಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಆಗಿರ್ಬೋದು ಅಥವಾ ಸ್ನೇಹಿತ ಆಗಿರ್ಬೋದು, ಅಶ್ಲೀಲ ವಿಡಿಯೋ ಆಗಿರ್ಬೋದು, ಫೋಟೋಸ್ ಆಗಿರ್ಬೋದು, ಮೆಸೇಜಸ್ ಆಗಿರ್ಬೋದು ಮಾಡಿದಂತಹ ವೇಳೆಯಲ್ಲಿ ಕಾನೂನಿನಲ್ಲಿ ಅವರನ್ನ ಕ್ರಮ ಜರುಗಿಸುವಂತ ಒಂದು ಕೆಲಸ ಆಗಬೇಕು. ಅದು ಬಿಟ್ಟು ಆಕೆ ಪೊಲೀಸ್ ಸ್ಟೇಷನ್ಗೆ ಹೋಗಿರೋದ್ರ ಬದಲಾಗಿ ತನ್ನ ಸ್ನೇಹಿತರ ನಡುವೆ ಆ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿರ್ತಾರೆ. ಇದಾಂತ ಬಳಿಕ ಸುಮಾರು 11 ಜನರು ಒಂದುಗೂಡ್ತಾರೆ. ಕೂಡ್ಕೊಂಡಿದ್ದ ಅಂತ ಬಳಿಕ ಆತನನ್ನ ಕಾರ್ನಲ್ಲಿ ಕಿಡ್ನಾಪ್ ಮಾಡ್ಕೊಳ್ತಾರೆ. ಕಿಡ್ನಾಪ್ ಮಾಡ್ಕೊಂಡು ಹೋಗಿದಂತ ಬಳಿಕ ಒಂದು ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಆತನನ್ನ ಬಟ್ಟೆ ಬಿಚ್ಚುವಂತ ಒಂದು ಕೆಲಸವನ್ನ ಮಾಡ್ತಾರೆ. ನಗ್ನಗೊಳಿಸಿ ಆತನ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾರೆ. ಆತನ ಮರ್ಮಾಂಗಕ್ಕೆ ಒದಿಯುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಕೊಲೆ ಮಾಡುವಂತ ಉದ್ದೇಶನೂ ಕೂಡ ಇರುವಂತ ಸಾಧ್ಯತೆಗಳು ಮೇಲ್ನೋಟಕ್ಕೆ ಕಂಡು ಬರ್ತವೆ. ಅದನ್ನ ಪೊಲೀಸರ ತನಿಖೆ ವೇಳೆಯಲ್ಲಿ ಬಯಲಾಗಬೇಕಾಗಿದೆ. ಆದ್ರೆ ಇಷ್ಟೆಲ್ಲವೂ ಕೂಡ ಅಷ್ಟೇ ಆತನನ್ನ ಕಿಡ್ನಾಪ್ ಮಾಡುವಂತದ್ದು ಕೂಡ ಅಷ್ಟೇ ಪೂರ್ವ ನಿಯೋಜಿತ ಒಂದು ಸಭೆ ಮಾಡಿರ್ಬೋದು, ಅಥವಾ ಕಿಡ್ನಾಪ್ ಮಾಡಲೇಬೇಕು ಅನ್ನೋ ಇಂಟೆನ್ಷನ್ ಇರುತ್ತೆ, ಅಥವಾ ಆತನ ಮೇಲೆ ಹಲ್ಲೆ ಮಾಡುವಂತದ್ದು ಕೂಡ ಇಂಟೆನ್ಷನ್ ಇಂದ ಮಾಡಿರುವಂತದ್ದು. ಇದೆಲ್ಲವನ್ನು ಕೂಡ ಅಷ್ಟೇ ಪೊಲೀಸರು ಕೇಸ್ ರಿಜಿಸ್ಟರ್ ಮಾಡುವಂತ ಸಂದರ್ಭದಲ್ಲಿ ಪ್ರತಿಯೊಂದನ್ನು ಕೂಡ ಅಷ್ಟೇ ಪರಿಶೀಲನೆ ಮಾಡಬೇಕಾಗಿತ್ತು. ಆದ್ರೆ ಪೊಲೀಸರು ಹಾಕಿರುವಂತದ್ದು ಒಂದು ಅಪಹರಣ ಆಗಿರ್ಬೋದು, ಅಥವಾ ಹಲ್ಲೆ ಮಾಡಿರುವಂತದ್ದಾಗಿರ್ಬೋದು, ಜೊತೆಗೆ ಆತನನ್ನು ಉದ್ದೇಶಪೂರ್ವಕವಾಗಿ ಆತನ ಮೇಲೆ ಹಲ್ಲೆ ಮಾಡಿರುವಂತದ್ದಾಗಿರ್ಬೋದು, ಈಗೆಲ್ಲವೂ ಕೂಡ ಹಾಕಿರುವಂತಹ ಸುಮಾರು 6 ರಿಂದ 7 ಸೆಕ್ಷನ್ಸ್ ಏನಿದೆ ಅದೆಲ್ಲವೂ ಕೂಡ ಅಷ್ಟೇ ಜಾಮೀನು ಸಿಗಬಹುದಾದಂತ ಸೆಕ್ಷನ್ಗಳನ್ನು ಹಾಕಿದ್ರು. ಎಲ್ಲೋ ಒಂದು ಕಡೆ ಪೊಲೀಸರು ಕೂಡ ಅಷ್ಟೇ ಒತ್ತಡಕ್ಕೆ ಮಣಿದಿದ್ರ. ಯಾಕಂದ್ರೆ ಆರೋಪಿಗಳಲ್ಲಿ ಯಾರಾದ್ರೂ ಇನ್ಫ್ಲೂಯೆನ್ಸ್ ಮಾಡಿಸಿದ್ರ ಅಥವಾ ಅಧಿಕಾರಿಗಳೇ ಈ ಒಂದು ಪ್ರಕರಣವನ್ನು ಮುಚ್ಚಾಕುವಂತ ಒಂದು ಕೆಲಸಕ್ಕೆ ಮುಂದಾಗಿದ್ರ? ಈ ಒಂದು ವಿಡಿಯೋ ಹೆಂಗಿದ್ರು ಕೂಡ ಅಷ್ಟೇ ಮೀಡಿಯಾದಲ್ಲಿ ಹೊರಗಡೆ ಬರೋದಿಲ್ಲ. ಈ ಕೇಸ್ ಹಳ್ಳ ಹಿಡಿಸಬಹುದು ಅನ್ನುವಂಥ ಒಂದು ಪ್ರಯತ್ನ ಪೊಲೀಸರಿಂದ ಆಗಿತ್ತ ಅನ್ನುವಂಥದ್ದು ಈಗ ಮೂಡ್ತಾ ಇರುವಂತ ಒಂದು ಅನುಮಾನ. ಯಾಕಂದ್ರೆ ಇದೇ ಪೊಲೀಸರೇ ಕೇಸ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಇದೇ ಪೊಲೀಸರು FIR ರಿಜಿಸ್ಟರ್ ಮಾಡ್ಕೊಂತಾರೆ. ಆದ್ರೆ ಆರೋಪಿಗಳಿಗೆ ಜಾಮೀನು ಸಿಗುವಂತ ಸಂದರ್ಭದಲ್ಲಿ ಯಾವುದೇ ಅಬ್ಜೆಕ್ಷನ್ ಅನ್ನ ಫೈಲ್ ಮಾಡೋದಿಲ್ಲ. ಬದಲಾಗಿ ಈಗ ಇದೇ ಪೊಲೀಸರೇ ಯಾವಾಗ ವಿಡಿಯೋ ವೈರಲ್ ಆಗುತ್ತೆ, ಎಲ್ಲಾ ಕಡೆ ಸುದ್ದಿ ಆಗುತ್ತೆ, ಸುದ್ದಿ ಹಾಕಿದಂತ ಬಳಿಕ ಈ ಒಂದು ಕೇಸ್ನ ತೀವ್ರತೆ ಏನಿದೆ ಅನ್ನುವಂಥದ್ರ ಬಗ್ಗೆ ಗೊತ್ತಿದೆ. ಈಗ ನಾವು ಅಬ್ಜೆಕ್ಷನ್ ಅನ್ನ ಫೈಲ್ ಮಾಡ್ತಾ ಇದೀವಿ, ಜಾಮೀನು ರದ್ದು ಮಾಡಬೇಕು ಅಂತ ಹೇಳಿ ಅರ್ಜಿ ಹಾಕೊಳ್ತಾ ಇದೀವಿ ಅಂತ ಹೇಳ್ತಿದ್ರೆ. ಅಂದ್ರೆ ಎಲ್ಲೊಂದ್ ಕಡೆ ಮಾಧ್ಯಮದಲ್ಲಿ ಸುದ್ದಿ ಪ್ರಸಾರ ಆಗಿಲ್ಲ ಅಂತಂದಿದ್ರೆ ಈ ಒಂದು ಕೇಸನ್ನ ಕಂಪ್ಲೀಟ್ ಆಗಿ ಹಳ್ಳ ಹಿಡಿಸುವಂತ ಒಂದು ಕೆಲಸಕ್ಕೆ ಪೊಲೀಸರು ಮುಂದಾಗಿದ್ರ ಅನ್ನುವಂತ ಒಂದು ಸಹಜವಾದಂತ ಅನುಮಾನ ಮೂಡುತ್ತೆ ಪೃಥ್ವಿ. ಓಕೆ, ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ.